ದುಡ್ಡು 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 ದುಡ್ಡಿನ ಮಹತ್ವ, ದುಡ್ಡಿನ ಪ್ರಾಮುಖ್ಯತೆ. ನಮ್ಮ ಜೊತೆ ದುಡ್ಡಿದ್ದರೆ ನಮ್ಮ ಸಂಬಂಧಿಕರು, ನಮ್ಮ ಸುತ್ತಮುತ್ತಲಿನ ಜನ, ನಮ್ಮ ಸ್ನೇಹಿತರು ಮತ್ತು ಈ ಸಮಾಜ ಎಲ್ಲವೂ ಕೂಡ ನಮ್ಮ ಜೊತೆ ಚೆನ್ನಾಗಿರುತ್ತದೆ. ಅದೇ ದುಡ್ಡಿಲ್ಲ ಎಂದಾಗ ಇವರ ವರ್ತನೆಯೇ ವಿಚಿತ್ರವಾಗಿರುತ್ತದೆ. ಒಟ್ಟಾರೆ ಈ ಸಮಾಜದಲ್ಲಿ ಗೌರವ ಸಿಗುತ್ತಿರುವುದು ಮನುಷ್ಯನಿಗೋ ಅಥವಾ ದುಡ್ಡಿಗೋ ಎಂಬುದನ್ನು ವಿವರವಾಗಿ ಒಂದು ಕಥೆಯಲ್ಲಿ ಹೇಳ್ತೀನಿ ಕೇಳಿ. ಆದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋ ನೋಡಿದಾದ ಮೇಲೆ ನೀವೇ ಹೇಳ್ತೀರಿ, ಹೌದು ಗುರು, ಈ ಕಹಿಯಾದ ಪ್ರಪಂಚದಲ್ಲಿ, ಈ ಸುಳ್ಳಿನ ಪ್ರಪಂಚದಲ್ಲಿ, ಈ ಮೋಸದ ಪ್ರಪಂಚದಲ್ಲಿ ದುಡ್ಡಿದ್ದರೇನೆ ಬೆಲೆ, ದುಡ್ಡಿಲ್ಲ ಅಂದರೆ ನಾಯ್ಕಿನ್ನ ಕಡೆಯಾಗಿ ನೋಡ್ತಾರೆ ಅಂತ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರಾಜು ಅಂತ ಒಬ್ಬ ಹುಡುಗ ಇದ್ದ. ಅವನು ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದ. ಅವನ ಜೀವನ ಕೂಡ ತುಂಬ ಚೆನ್ನಾಗಿತ್ತು. ಕೈ ತುಂಬ ಸಂಬಳ, ಓಡಾಡೋದಕ್ಕೆ ಕಾರು, ವಾಸವಿರೋದಕ್ಕೆ ಒಂದು ಒಳ್ಳೆ ಮನೆ ಎಲ್ಲವೂ ಇತ್ತು. ಅವನ ತಂದೆ ತಾಯಿಗೆ ಅವನೊಬ್ಬನೇ ಮಗನಾಗಿದ್ದ. ಹಾಗಾಗಿ ಅವನ ತಂದೆ ತಾಯಿಗೆ ಅವನ ಮೇಲೆ ತುಂಬ ಪ್ರೀತಿ. ಅವನಿಗೂ ಕೂಡ ಅವನ ತಂದೆ ತಾಯಿಯನ್ನು ಕಂಡ್ರೆ ತುಂಬ ಪ್ರೀತಿ. ಒಂದು ದಿನ ರಾತ್ರಿ ಪಾರ್ಟಿ ಮಾಡಬೇಕು ಅಂತ ರಾಜು ತನ್ನ ಸ್ನೇಹಿತರೊಂದಿಗೆ ಈಚೆ ಹೋದ. ತುಂಬಾ ಮೋಜು ಮಸ್ತಿ ಮಾಡ್ದ. ಮೋಜು ಮಸ್ತಿ ಎಲ್ಲ ಮುಗಿದಾದ ಮೇಲೆ ತನ್ನ ಸ್ನೇಹಿತರ ಜೇಬಿನಿಂದ ₹1 ಕೂಡ ಖರ್ಚು ಆಗಬಾರ್ದು ಅಂತ ಎಲ್ಲ ದುಡ್ಡನ್ನು ಇವನೇ ಕೊಟ್ಟ. ದುಡ್ಡೆಲ್ಲ ಪೇ ಮಾಡಾದ್ಮೇಲೆ ಹೇಳ್ದ, ಮಗ, ಈ ದುಡ್ಡೆಲ್ಲ ಒಂದು ಕ್ಷಣಿಕ ವಸ್ತು, ಇಂದು ಬರುತ್ತೆ ನಾಳೆ ಹೋಗುತ್ತೆ. ಆದರೆ ನಮ್ಮ ಪ್ರೀತಿ, ವಿಶ್ವಾಸ ಮತ್ತು ಸ್ನೇಹ ಕೊನೆವರೆಗೂ ಹೀಗೆ ಇರಲಿ ಅಂತ ಹೇಳ್ದ. ಇವನ ಸ್ನೇಹಿತರು ಕೂಡ ರಾಜುನ ತುಂಬಾ ಹೊಗಳಿದ್ರು, ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಮಾತಾಡಿದ್ರು. ರಾಜುಗೂ ಕೂಡ ತುಂಬಾ ಸಂತೋಷ ಆಯಿತು. ದುಡ್ಡು ಹೋದ್ರೆ ಹೋಗ್ಲಿ, ಇಂಥ ಸ್ನೇಹಿತರನ್ನ ನಾನು ಪಡೆದಿದ್ದೀನಲ್ಲ, ಇಂಥ ಜನರನ್ನು ನಾನು ಸಂಪಾದನೆ ಮಾಡಿದ್ದೀನಲ್ಲ ಅಂತ ರಾಜುಗೆ ತುಂಬಾ ಖುಷಿ ಆಯಿತು. ನಂತರ ಮನೆಗೆ ಹೋದ. ಮನೆಗೆ ಹೋದ್ಮೇಲೆ ರಾಜುವಿನ ತಂದೆ ತಾಯಿಗೆ ಗೊತ್ತಾಯ್ತು ನನ್ನ ಮಗ ತುಂಬಾ ಕುಡ್ದಿದ್ದಾನೆ ಅಂತ. ಆದ್ರೂ ಕೂಡ ಅವರು ಕೆಲವೊಂದು ಮಾತುಗಳನ್ನ ಹೇಳಿದ್ರು. ರಾಜು, ನೀನು ಮೋಜು ಮಸ್ತಿ ಮಾಡು ತಪ್ಪಲ್ಲ, ದುಡ್ಡು ಖರ್ಚು ಮಾಡು ತಪ್ಪಲ್ಲ, ನಿನ್ನ ಸ್ನೇಹಿತರಿಗೋಸ್ಕರ ದುಡ್ಡನ್ನು ಖರ್ಚು ಮಾಡು ತಪ್ಪು ಅನ್ನಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರ್ಲಿ. ಸುಮ್ಮನೆ ಬೇಕಾಬಿಟ್ಟಿ ಮೋಜು ಮಸ್ತಿ ಮಾಡ್ತಾ ದುಡ್ಡನ್ನು ವೇಸ್ಟ್ ಮಾಡಬೇಡ ರಾಜು. ಕೊನೆಗೆ ನೀನು ಕಷ್ಟದಲ್ಲಿದ್ದಾಗ ನಿನ್ನನ್ನು ಕಾಪಾಡೋದು ಈ ದುಡ್ಡೇ. ಯಾರೂ ಕೂಡ ನಿನ್ನನ್ನು ಕಾಪಾಡಲ್ಲ, ಯಾರೂ ಕೂಡ ನಿನ್ ಕಷ್ಟಕ್ಕೆ ಬರಲ್ಲ, ನೀನ್ ನಂಬಿರೋರು ಯಾರೂ ಕೂಡ ನಿನ್ ಜೊತೆ ಇರಲ್ಲ ಅಂತ ಹೇಳಿದ್ರು. ಆಗ ರಾಜು ಹೇಳ್ದ, ಇಲ್ಲ, ನನಗೆ ಯಾರೂ ಆ ರೀತಿ ಮೋಸ ಮಾಡೋದಿಲ್ಲ. ನಾನು ನನ್ನ ಸ್ನೇಹಿತರನ್ನ ನಂಬಿದ್ದೀನಿ, ನಾನು ಸಂಪಾದನೆ ಮಾಡಿರೋ ಜನರನ್ನು ನಾನು ನಂಬಿದ್ದೀನಿ. ಅವರು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಲ್ಲ. ಎಂಥ ಕಷ್ಟ ಆದರೂ ಪರವಾಗಿಲ್ಲ, ಅವರು ನನ್ನ ಕೈ ಹಿಡ್ದೇ ಹಿಡಿತಾರೆ ಅಂತ ಹೇಳ್ದ. ಹಾಗಂತ ಹೇಳಿ ಹೋಗಿ ಮಲಗ್ದ. ಇನ್ನು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋದ. ಅಂದ್ರೆ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಹೋದ. ಇವನು ಕೆಲಸ ಮಾಡ್ತಿದ್ದಂತಹ ಕಂಪ್ನಿಲಿ ಇವನ ಸಹಪಾಠಿಗಳು ಅಂದ್ರೆ ಬೇರೆ ಎಂಪ್ಲಾಯಿಗಳು ಇವನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಮತ್ತೆ ಆ ಕಂಪ್ನಿಲಿ ಇವನಿಗೆ ಒಬ್ಳು ಗರ್ಲ್ ಫ್ರೆಂಡ್ ಕೂಡ ಇದ್ಲು. ಅವಳನ್ನ ಇವನು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದ, ತುಂಬಾ ಕಡೆ ಸುತ್ತಾಡಿಸ್ತಾ ಇದ್ದ. ಯಾವ್ದಾದರೂ ಹೊಸ ಫಿಲಂ ಬಂದ್ರೆ ಇಬ್ರು ಕೂಡ ಒಟ್ಟಿಗೆ ಹೋಗಿ ಥಿಯೇಟರ್ ಅಲ್ಲಿ ಫಿಲಂ ನೋಡ್ತಾ ಇದ್ರು. ಮತ್ತೆ ಅವಳು ಕೂಡ ಇವನ್ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು. ರಾಜು ಯಾವಾಗ್ಲೂ ಬ್ರಾಂಡೆಡ್ ಬಟ್ಟೆಗಳನ್ನೇ ಹಾಕ್ತಾ ಇದ್ದ. ಹಾಗಾಗಿ ತನ್ನ ಗರ್ಲ್ ಫ್ರೆಂಡ್ಗೂ ಕೂಡ ಬ್ರಾಂಡೆಡ್ ಬಟ್ಟೆಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದ. ಮತ್ತೆ ಸುಮಾರು ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಡ್ತಾ ಇದ್ದ. ಅವಳು ಕೂಡ ಇದನ್ನೆಲ್ಲ ಬೇಡ ಅಂತ ಹೇಳ್ತಿರ್ಲಿಲ್ಲ. ತುಂಬಾ ಸಂತೋಷದಿಂದ ನಗನಗ್ತಾ ಇಸ್ಕೊಂತಾ ಇದ್ಲು. ರಾಜು ಯಾವತ್ತೂ ಕೂಡ ಇಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ನಲ್ಲ ಅಂತ ಯೋಚಿಸ್ತಾ ಇರಲಿಲ್ಲ. ಯಾಕಂದ್ರೆ ಎಷ್ಟೇ ಆದರೂ ಅವನು ಪ್ರೀತಿಸ್ತಾ ಇದ್ದಿದ್ದು ಹುಡುಗಿ ಅಲ್ವಾ. ಹಾಗಾಗಿ ಈ ದುಡ್ಡೆಲ್ಲ ಅವನು ಲೆಕ್ಕ ಹಾಕ್ತಿರ್ಲಿಲ್ಲ. ಇನ್ನು ರಾಜುವಿನ ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಹೇಳೋದಾದ್ರೆ, ಅವರು ಇವನ್ ಜೊತೆ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಒಂದು ಒಳ್ಳೆ ಬಾಂಧವ್ಯನ ಬೆಳೆಸಿದ್ರು. ಅದೇನೋ ಗೊತ್ತಿಲ್ಲ, ಇವನು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅಂತಾನೋ ಅಥವಾ ಇವನ ವ್ಯಕ್ತಿತ್ವನೇ ಅಂತದ್ದೋ ಗೊತ್ತಿಲ್ಲ. ಒಟ್ಟಾರೆ ಜನ ಇವನ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ರು. ಒಂದು ದಿನ ರಾಜು ತನ್ನ ತಂದೆ ತಾಯಿಯ ಜೊತೆಗೆ ಒಬ್ಬ ಸಂಬಂಧಿಕರ ಒಂದು ಸಮಾರಂಭಕ್ಕೆ ಹೋಗಿರ್ತಾನೆ. ಅಂದರೆ ಒಂದು ಫಂಕ್ಷನ್ಗೆ ಹೋಗಿರ್ತಾನೆ. ಇವನು ಸುಮ್ಮನೆ ಹೋಗಿರೋದಿಲ್ಲ. ಬೆರಳಿಗೆ ಉಂಗುರ, ಕೊರಳಿಗೆ ಒಂದೆರಡು ಬಂಗಾರದ ಸರ ಮತ್ತು ಬೆಲೆ ಬಾಳುವ ಬ್ರಾಸ್ಲೈಟ್ ಹಾಕ್ಕೊಂಡು ಹೋಗಿರ್ತಾನೆ. ಇವನ ಸಂಬಂಧಿಕರ ಕಣ್ಣೆಲ್ಲ ಇವನ ಮೇಲೆ ಇರುತ್ತೆ. ಇವನು ಇರೋ ಕಡೆನೇ ಬಂದು ಇವನನ್ನ ಮಾತಾಡಿಸ್ತಾ ಇದ್ರು. ಮತ್ತೆ ಎಲ್ಲಾ ಸಂಬಂಧಿಕರನ್ನು ಇವನು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತಾನೆ. ಕೆಲವು ಸಂಬಂಧಿಕರು ಇವನ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಮಾತಾಡ್ತಾರೆ. ಕಾರಣವಿಲ್ದೇನೆ ಇವನ ಬಗ್ಗೆ ಹೊಗಳ್ತಾ ಇರ್ತಾರೆ. ಕೆಲವರಿಗಂತೂ ರಾಜು ಹಾಕಿರೋ ಬಟ್ಟೆ ತುಂಬಾ ಇಷ್ಟ ಆಗುತ್ತೆ. ಇನ್ನೂ ಕೆಲವರಿಗೆ ರಾಜು ಹಾಕಿರೋ ಒಡವೆಗಳು ತುಂಬಾ ಇಷ್ಟ ಆಗುತ್ತೆ. ಕೆಲವರು ಇವನ ಬಟ್ಟೆ ಮತ್ತು ಇವನ ಒಡವೆಗಳ ಬಗ್ಗೆ ತುಂಬಾ ವಿಚಾರಿಸ್ತಾರೆ. ಮತ್ತೆ ಎಲ್ಲರೂ ಕೂಡ ಇವನನ್ನ ತುಂಬಾ ಪ್ರೀತಿಯಿಂದ ಮತ್ತೆ ವಿಶ್ವಾಸದಿಂದ ಮಾತಾಡಿಸ್ತಾ ಇರ್ತಾರೆ.
ಆದರೆ ಇವನಿಗೆ ಗೊತ್ತಾಗೋದಿಲ್ಲ ಯಾಕೆ ನನ್ನ ಮೇಲೆ ಇವರಿಗೆ ಇಷ್ಟೊಂದು ಪ್ರೀತಿ ವಾತ್ಸಲ್ಯ ಅಂತ. ಆದ್ರೆ ರಾಜುವಿನ ಅಪ್ಪ ಅಮ್ಮ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ.